ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ನಾನು ಪೂಜೆ ಮಾಡಿದ್ದು, ತೋಟದಲ್ಲಿ ಪೂಜೆ ಆಗಿದ್ದು. ಬಟ್ ಅದನ್ನ ಡಿಲೀಟ್ ಮಾಡಿದೆ, ಏನೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ಡಿಲೀಟ್ ಮಾಡಿದೆ. ಬಿಡಿ ಹೋಗಲಿ. ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಸಡನ್ನಾಗಿ ಮನೆಗೆ ನೆಂಟರು ಬರ್ತೀವಿ ಅಂತ ಫೋನ್ ಮಾಡಿದ್ದಾರೆ, ಅಡುಗೆ ಮಾಡಬೇಕು. ಅದಕ್ಕೆ ತರಕಾರಿ ಏನೂ ಇಲ್ಲ. ನಾವು ಸದ್ಯದ್ರಲ್ಲಿ ನಾಳೆ ನಾಡ್ದು ಹಿಂಗೆ ಊರಿಗೆ ಹೋಗೋದು ಅಂತ ಇತ್ತು, ಹಾಗಾಗಿ ತರಕಾರಿ ಏನು ತಂದಿರಲಿಲ್ಲ. ಇವಾಗ ನೆಂಟರು ಬರ್ತಾಯಿದ್ದೀವಿ ಅಂತ ಹೇಳಿದ್ವಿ, ಏನಾದ್ರು ಮಾಡಬೇಕಲ್ಲ ಅಡುಗೆ. ಇಲ್ಲೇ ಬಸಳೆ ಸೊಪ್ಪಿದೆ ತೋಟದ ಮನೆ ಹಿಂದ್ಗಡೆ. ಹಾಗಾಗಿ ಅದನ್ನು ಸ್ವಲ್ಪ ಕುಯ್ಕೊಂಡು ಹೋಗಿ ಸಾಂಬಾರು ಮಾಡೋಣ ಅಂತ ಬಂದೆ. ಹೆಂಗೆ ಗೊತ್ತಾ ಸ್ನೇಹಿತರೆ, ಒಬ್ಬಳಿಗೆ ಬರೋಕ್ಕೆ ಹೆದರಿಕೆ, ನನಗೇನು ಬರೋದೇ ಇಲ್ಲ. ಹಿಂಗೆ ಈಗ ಏನೋ ಒಂಥರ ಈ ವಿಡಿಯೋ ಮಾಡ್ಕೊತ ಬಂದರೆ ಬರ್ತೀನಿ. ಅವತ್ತು ಇಲ್ಲಿ ಮರ ಕಾಣ್ತಿದೆ ನೋಡಿ, ಇಲ್ಲಿಂದನೇ ಹಾವು ಹೋಗಿದ್ದು ಗೊತ್ತಾಗ್ತಿರೋ, ದೊಡ್ಡ ಹಾವಿದೆ ಇಲ್ಲಿ. ಅದಕ್ಕೆ ಹೆದರಿಕೆ. ಏನೋ ಹಿಂಗೆ ವಿಡಿಯೋ ಮಾಡ್ತಾಯಿದ್ರೆ ಒಂಥರ ಧೈರ್ಯ. ನೀವು ಅದಿರಾ ಅಂತ ನೀವು ಕಾಣಲ್ಲ, ಆದರೂ ಏನೋ ಒಂಥರ ಧೈರ್ಯ. ಹಾಗಾಗಿ ಬಂದಿದ್ದೀನಿ. ಪಾಪನ ಬೇರೆ ಮಲಗಿಸಿ ಬಂದಿದ್ದೀನಿ. ಬೇಗ ಒಂದು ಸ್ವಲ್ಪ ಸೊಪ್ಪು ಕುಯ್ಕೊಂಡು ಹೋಗೋಣ. ಅದೊಂದು ಸ್ವಲ್ಪ ಐತೆ ನಂಗೆ. ಅಲ್ಲಿದೆ, ತುಂಬ ಇದೆ ಅಲ್ಲಿ. ಬಟ್ ಅಲ್ಲಿ ಹೋಗೋಕ್ಕೆ ಹೆದರಿಕೆ ನನಗೆ. ಅಂತ ಹೆದರಿ ಪುಕ್ಲಿನೇ ಇಲ್ವಾ ಅಂತ. ನಮ್ಮನೆಯವರು ಬೇರೆ ಇಲ್ಲ ಸ್ನೇಹಿತರೆ, ಬಾಡಿಗೆ ಹೋಗಿದ್ದಾರೆ. ಅವರು ಕಳ್ಸೋಕ್ಕೆ ಬಾಡಿಗೆ ಹೋಗಿದ್ದಾರೆ. ಅವ್ರು ಹೋದ್ಮೇಲೆ ಫೋನ್ ಬಂದಿದ್ದು ಬರ್ತೀವಿ ಅಂತ. ಹಾಗಾಗಿ ಅವ್ರು ಇದ್ದಂಗೆ ಏನಾದ್ರು ಫೋನ್ ಬಂದಿದ್ದರೆ ಪಾಪ ಏನಾದ್ರು ತರಕಾರಿ ತಂದು ಕೊಟ್ಟು ಹೋಗಿರೋರು. ಇರಲಿ, ಯಾರು ಬರ್ತಾಯಿದ್ದಾರೆ ತೋರಿಸ್ತೀನಿ ನಾನು. ಬೇಗ ಅಡುಗೆ ಮಾಡಿಬಿಡೋಣ. ಏನಾದ್ರು ಒಂದು ಸ್ವೀಟು, ಸ್ವಲ್ಪ ಅಡುಗೆ, ಸ್ವಲ್ಪ ಸೊಪ್ಪಾದರೂ ಸಾಕು. ಸ್ವಲ್ಪನೇ ಸಾಂಬಾರು ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಹೇಳಿದ್ನಲ್ವ, ನಾವು ಊರಲ್ಲಿ ಇರೋ ಪ್ಲ್ಯಾನ್ ಇಲ್ಲ. ಇಲ್ಲಿ ಇರೋ ಪ್ಲ್ಯಾನ್ ಇಲ್ಲ. ಒಂದೆರಡು ದಿನ ಊರಿಗೆ ಹೋಗೋರಿದ್ದೀವಿ. ಹಾಗಾಗಿ ಜಾಸ್ತಿ ಏನು ಮಾಡಲ್ಲ. ತೋರಿಸ್ತೀನಿ ನಿಮಗೆ. ಕಾಣುತ್ತಾ ನೋಡಿ, ಇಲ್ಲಿ ಸೊಳ್ಳೆ. ಇದು ಕರೆದ ನಾವು ಬರಲ್ಲ ತೋಟಕ್ಕೆ. ನೋಡಿ ಹೆಂಗೆ ಕೂತಿದೆ. 3-4 ಒಟ್ಟೊಟ್ಟಿಗೆ ಕೂರ್ತವೆ. ಇಷ್ಟು ಸಿಕ್ಕಿದೆ. ಇಷ್ಟು ಕಮ್ಮಿ ಆಕತ್ತಿ. ಇನ್ನೊಂಚೂರು ಇಲ್ಲೇ ಧೈರ್ಯ ಮಾಡಿ ಹೋಗಿ ಕೊಯ್ಕೊಬೇಕು. ನೀವೆಲ್ಲ ಜೊತೆಗಿರ್ರಿ, ಹೆದರಿಕತ್ತೆ. ಕೊಯ್ಕೊಳ್ಳೋಣ ಸೊಪ್ಪನ್ನ. ಹಿಂಗೆ ಮಾತಾಡ್ತಾ ವೀಡಿಯೋ ಮಾಡೋಕ್ಕೆ ನನಗೂ ಇಷ್ಟ. ಆದರೆ ಏನು ಮಾಡೋದು, ನನ್ನ ಮಗ ಬೇರೆ, ಅವನು ಬಿಡೋದೇ ಇಲ್ಲ ಅಂತ. ಹಿಂಗೆಲ್ಲ ಫೋನ್ ಆನ್ ಮಾಡಿ ಇಟ್ಕೊಂಡ್ರೆ ಬಿಡೋದೇ ಇಲ್ಲ. ಅವನು ಬಂದು ಹಿಡ್ಕೊಳ್ಳೋದು ಮಾಡೋದು ಮಾಡ್ತಾನೆ. ಸೊಳ್ಳೆ ಕಡಿತದವೆ. ಕ್ಯಾಮ್ರಾ ಹೆಂಗೆ ಹೋಗ್ತೈತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸೊಪ್ಪು ಕೊಯ್ಕೊಂಡಿದ್ದೀನಿ. ಯಪ್ಪ, ಇನ್ನೊಂಚೂರು ಎಲ್ಲರೂ ಐತೆ ಹತ್ರದಲ್ಲೇ, ನೋಡಬೇಕು. ನೋಡ್ರಿ, ಇಲ್ಲಿ ನನಗೆ ಬಾಡಿ ಗಾರ್ಡ್ ಬಂದರು. ಇವನಿರಲ್ಲ, ಅಲ್ಲಿ ಪಕ್ಕದ ಮನೆ ಪಾರ್ವತ ಆಂಟಿ ಅಂತಿದ್ದಾರಲ್ಲ, ಅವ್ರ ಮನೆಯದೇ ಇದು ನಾಯಿ. ಅಲ್ಲಿಗೆ ಹೋಗಿರ್ತಾನೆ. ಒಂದೊಂದ್ಸರಿ ಇಲ್ಲಿ ಬರ್ತಾನೆ ನೋಡಿ. ಈಗ ನಾನು ಇಲ್ಲಿ ಮಾತಾಡ್ತಾ ಇರೋದು ಅವನಿಗೆ ಗೊತ್ತಾಗಿದೆ. ಅಲ್ಲಿ ಅಂದರೆ ಸ್ವಲ್ಪ ದೂರನೇ ಇದೆ, ಅವನಿಗೆ ಗೊತ್ತಾಗಿದೆ. ಹಂಗೆ ಬಂದಿದ್ದಾನೆ. ಬಾರೋ ಚಂಟು, ಇಲ್ಲಿ ಹೋಗೋಣ, ಸೊಪ್ಪು ಕೊಯ್ಕೊಂಬರೋಣ. ಮಲ್ಗಕ್ಕೋದೆ ನೀನು? ಬಾ. ಅವನಿದ್ರೆ ಒಂದು ಸ್ವಲ್ಪ ಧೈರ್ಯ. ಇನ್ನೊಂದು ಚೂರು ಬೇಕು ಫ್ರೆಂಡ್ಸ್, ಸೊಪ್ಪು. ನಮ್ಮ ಫ್ರೆಂಡ್ಸ್ ಅಂತ ಚೆಂದಲ್ಲ, ನನಗೇನೋ ಅದೊಂದು ಅಷ್ಟೊಂದು ಇಷ್ಟ ಆಗಲ್ಲ. ಸ್ನೇಹಿತರೆ ಅನ್ನೋದೇ ಚಂದ. ಈ ಸೊಳ್ಳೆ ನನಗೆ ಬಿಡ್ತಾ ಇಲ್ಲ. ಅಲ್ಲಿ ಎಷ್ಟೊಂದಿದೆ ಸೊಪ್ಪು, ನಿಮಗೆ ಕಾಣುತ್ತಾ ಇಲ್ಲ. ಅಲ್ಲೆಷ್ಟು ಇದೆ, ಬಟ್ ಅಲ್ಲಿ ಹೋಗೋಕ್ಕೆ ಹೆದರಿಕೆ ಇರ್ತದೆ ಸೊಪ್ಪು. ಇರಲಿ, ಅಷ್ಟನ್ನೇ ಹಾಕಿ ಮಾಡ್ತೀನಿ. ನನಗೆ ಟೈಮು ಇಲ್ಲ ಜಾಸ್ತಿ ಇಲ್ಲಿ ಓಡಾಡ್ಕೊಂತ ನಿಲ್ಲಕ್ಕೆ. ಆ ಕಡೆ ಇದೆಯಾ ಬೋರ್ ಹತ್ರ ನೋಡಬೇಕು. ಜೀರಿಗೆ ಮೆಣಸಿನ ಗಿಡದ ಹತ್ರ ಇದೆಯಾ ನೋಡಿ. ಈ ಥರ ಮಳೆ ಬಂದು ಬಿಸಿಲು ಬಿದ್ದಾಗ ಈ ಥರ ಹೊರ ಬರೋಕ್ಕೆ ಸ್ವಲ್ಪ ಹೆದರಿಕೆನೇ ಇಲ್ಲಿ. ಇದು ಎಂತೆಂಥದ್ದು ಸೊಪ್ಪು ಐತೆ. ಮೊನ್ನೆ ನಮ್ಮ ಮನೆಯವ್ರು ಅಂದ್ರು, ಇದು ಯಾವುದೋ ಸೊಪ್ಪಿನ ಹಾಕಿ ಸಾಂಬಾರು ಮಾಡ್ತಾರಂತೆ ಅಂತ. ನನಗೆ ಗೊತ್ತಿಲ್ಲ ಸುಮ್ಮನೆ ಮಾಡಿ ಹೊಟ್ಟೆ ಕೆಡ್ಸ್ಕೊಂಡು ಯಾಕೆ ಬೇಕು? ಚೆನ್ನಾಗಿರೋನಲ್ಲ, ಗೊತ್ತಿದ್ದನ್ನೇ ಮಾಡ್ಕೊಂಡು ತಿನ್ನೋಣ. ಏನಂತೀರ?
ಒಂದು ಸೊಂಟ ಬರ್ತಾನೆ ಅಂತ ನಾನು ಭಾರಿ ಖುಷಿಯಾದೆ ಸ್ನೇಹಿತರೆ. ಓ ನಮ್ಮ ಸೊಂಟ ಬರ್ತಾನೆ ನನ್ನ ಜೊತೆಗೆ ಅಂತ ನೋಡಿದ್ರೆ ಕಳ್ಳ ಬಂದು ಮಲಗಿದ್ದಾನೆ. ಯಾಕೋ ಶೇ ಗಬ್ಬ ಸೊಳ್ಳೆ ಹಿಡ್ತಿಂತಾನೆ. ಸರಿ ಸೊಳ್ಳೆ ಸಿಕ್ಕಾಬಿಟ್ಟೆ ಕಡ್ಸ್ಕೊಂಡ್ರೆ ಸ್ನೇಹಿತರೆ, ಉರಿತದವೆ ಸೊಳ್ಳೆ ಕಡ್ದಿದ್ದು. ಸರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಪಾಯಸ ಮತ್ತು ಬಸಳೆ ಸೊಪ್ಪು ಟೊಮೊಟೊ ಬೇಳೆ ಹಾಕಿ ಸಾಂಬಾರು, ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಪ್ಲ್ಯಾನು. ಇವಾಗ ಪಾಯಸಕ್ಕೆ ಬೆಲ್ಲ ಕಾಯಿಸಿ ಸೋಸಿದ್ದಾಯಿತು. ಬೇಳೆ ಬೇಯಿಸಿದ್ದೆ ಪಾಯಸಕ್ಕೆ ಹೆಸರುಬೇಳೆನ. ಏನು ಪಾಪು ನನ್ನ ಮಗ ವಾಯ್ಸ್ ಓವರ್ ಕೊಡೋಕೆ ಬಿಡಲ್ಲ ನೋಡಿ. ಸೊಳ್ಳೆ ಕಡ್ದು ತುಂಬಾ ಕಡಿತಾ ಇತ್ತು. ನಾನು ನಿಮಗೆ ಅದನ್ನೇ ತೋರಿಸ್ತಾ ಇದ್ದೀನಿ. ಸೊಳ್ಳೆ ತೋಟದಲ್ಲಿ ಒಬ್ಬನ್ನೆಲ್ಲ ಎಷ್ಟು ಸೊಳ್ಳೆ ಕಡ್ದಿದ್ದಾವೆ ಅಂತೀರ. ಇನ್ನು ಪಾಯಸ ಬಿಸಿ ಮಾಡೋಕ್ಕಿಟ್ಟು ಸಾಂಬಾರಿಗೆ ಒಂದು ಕಡೆ ಜೋಡಿಸ್ಕೋಬೇಕು. ಇನ್ನು ಚಿತ್ರಾನ್ನ ಮಾಡಬೇಕು. ಅದಾದಮೇಲೆ ಪಾಪು ಎದ್ದೇಳೋದ್ರೊಳಗೆ ಸ್ನಾನ ಕೂಡ ಮುಗಿಸ್ಕೊಂಬರ್ಬೇಕು. ನೋಡಿ ನನಗೆ ವಾಯ್ಸ್ ಓವರ್ ಕೊಡೋಕೆ ಬಿಡ್ತಾ ಇಲ್ಲ. ಪಾಯಸಕ್ಕೆ ಸ್ವೀಟು ಎಲ್ಲ ನೋಡಿ ಹಾಕಿದ್ದಾಯಿತು. ಇನ್ನು ನಾನು ಸಾಂಬಾರಿಗೆ ಜೋಡಿಸ್ಕೋಬೇಕು. ಸಾಂಬಾರಿಗೆ ತೊಗರಿಬೇಳೆ ಕುಕ್ಕರೆ ಹಾಕೊಳ್ತಾ ಇದ್ದೀನಿ. ತೊಗರಿಬೇಳೆ ತೊಳೆದು ಸೊಪ್ಪು ಟೊಮೊಟೊ ಹೆಚ್ಚಿಟ್ಟಿದ್ದೀನಿ. ಅದನ್ನು ಹಾಕಿ ಬೇಯಕ್ಕೆ ಇಡ್ತೀನಿ. ಅದಾದಮೇಲೆ ಮತ್ತೆ ಖಾರ ರುಬ್ಬಿ ಒಗ್ಗರಣೆ ಕೊಡೋದು. ಸೊಪ್ಪು ಅದು ತಂಪು ಸ್ನೇಹಿತರೆ. ಬಸಳೆ ಸೊಪ್ಪು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ಬೊಂಬಾಯಿ ಬಸಳೆ ಅಂತ ಏನೋ ಕರಿತಾರೆ. ನಾನು ತೊಗೊಬಂದೆನಲ್ಲ ಆ ಸೊಪ್ಪಿಗೆ ಚೆನ್ನಾಗುತ್ತೆ ಸಾಂಬಾರು, ತುಂಬ ಟೇಸ್ಟ್ ಆಗುತ್ತೆ. ಒಂದೊಂದು ಸರಿ ಎಮರ್ಜೆನ್ಸಿಗೆ ಹಿಂದೆ ಆ ಸೊಪ್ಪಿರೋದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಚೆನ್ನಾಗಾಯಿತು ಇವತ್ತು ನೋಡಿ. ಇಷ್ಟ ಆಗಿದೆ. ಸ್ವಲ್ಪನೇ ಸಾಕು. ನಾನು ಹೇಳಿದ್ನಲ್ವ ಸ್ವಲ್ಪನೇ ಮಾಡ್ತೀನಿ ಅಂತ. ಏಕೆಂದರೆ ಚಿತ್ರಾನ್ನ ಇರುತ್ತೆ. ತುಂಬ ಸಾಂಬಾರು ಮಾಡಿಟ್ರೆ ಅದು ತಿನ್ನೋರು ಯಾರು, ನಾವು ಇರೋದು ಇಬ್ಬರು ಅಷ್ಟೇ ಅಲ್ವಾ. ಸ್ವಲ್ಪನೇ ಮಾಡ್ತೀನಿ. ಅಂದರೆ ಈಗಿನ ಮಟ್ಟಿಗೆ ಎಲ್ಲರಿಗೂ ಆದರೆ ಸಾಕು, ಜಾಸ್ತಿ ಉಳಿಯೋಷ್ಟೇನು ಬೇಡ ಅಂತ. ಇನ್ನು ಎಲ್ಲ ಇದಕ್ಕೆಲ್ಲ ಸಾಂಬಾರಿಗೆಲ್ಲ ಕುಕ್ಕರಿಗೆ ಹಾಕಿ ಬೇಯಲಿಕ್ಕಿಟ್ಟು ಅದಾದಮೇಲೆ ನಾನು ಚಿತ್ರಾನ್ನಕ್ಕೂ ರೆಡಿ ಮಾಡ್ಕೊಳ್ತೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ಅಡುಗೆ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಬಂದಿನಿ. ಅನ್ನ ಒಂದು ಮಾಡ್ಬೇಕಷ್ಟೇ ಅಡುಗೆ. ಅವ್ರಿನ್ನೂ ಆಗೊಂಬೆ ಹತ್ರ ಇದ್ದಾರಂತೆ ಬರೋರು. ಆಗೊಂಬೆನ ಹಿಂದಿದ್ದಾರಂತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅನ್ನ ಮಾಡಿದರೂ ಆಗುತ್ತೆ. ಅಷ್ಟು ನಾನು ಸ್ನಾನ ಮುಗಿಸ್ಕೊಂಬರೋದ್ರೊಳಗೆ ಪಾಪು ಜೋಲಿಯಿಂದ ಇಳಿದು ಕೂತಿದ್ದ ನೋಡ್ರಿ. ತಲೆ ಸ್ನಾನ ಮಾಡ್ತಿದ್ದೀನಿ. ಫುಲ್ ಜೋಗಿ ಸ್ಟೈಲ್ ಆಗ್ಬಿಟ್ಟೆ. ಅರೆ ಜೋಗಿ ಅಂತ ಅಲ್ಲ ಪಾಪು ಎದ್ದಿದ್ದಾನೆ. ಈಗಷ್ಟೇ ಎದ್ದ. ಟಿ ವಿ ಹಾಕಿಬಿಟ್ಟಿದ್ದೆ. ಹಾಡು ಹಾಕಿ ಹಿಂಗೇನಾದ್ರು ಬಿಟ್ಟರೆ ಮಲಗಿರ್ತಾನೆ. ಹಂಗಾಗಿ ಇನ್ನು ಪೂಜೆನೂ ಆಯಿತು. ಏನು ಅದೇ ಬೇಕು ನೋಡ್ರಿ. ಇಲ್ಲಿ ಸರ ಹಿಡ್ದು ಎಳಿತದಂಗೆ ಬೇಕಂತೆ. ಓಹೋ ಇನ್ನು ಯಾರು ಬರ್ತಾರೆ, ಏನಾಗುತ್ತೆ, ನೆಕ್ಸ್ಟ್ ಹೆಂಗೆ ಹೋಗುತ್ತೆ ವ್ಲಾಗು ನೋಡೋಣ. ಇನ್ನು ಹೇಳಿದ್ನೆಲ್ಲ ರೈಸ್ ಒಂದು ಮಾಡ್ಬೇಕಷ್ಟೇ, ಮಾಡ್ತೀನಿ. ಇನ್ನು ಇಲ್ಲಿಗೆ ರೆಡಿ ಮಾಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಹಾಯ್ ಮಾಡು ಪಾಪು. ಎಲ್ಲ ಮರ್ತೇ ಬಿಟ್ಟಿದ್ದಾನೆ. ಕಲ್ತು ಮರಿತಾನೆ ಸ್ನೇಹಿತರೆ. ಎಲ್ಲ ಕಲಿತಾನೆ. 1-2-3 ಸರಿ ಅಷ್ಟೇ, ಮತ್ತೆ ಎಲ್ಲ ಇಲ್ಲ ನೋಡಿ. ಮತ್ತೆಲ್ಲ ಸೀನೆ ಇಲ್ಲ. ಅಪರೂಪಕ್ಕೊಂದ್ಸರಿ ಹೇಳ್ತಾನೆ. ಅದೇನು ಕಲ್ತು ಹೊಸದ್ರಲ್ಲಿ ಅವನೇ ಕೇಳಿ ಹೇಳೋದು ಹಾಯಿ ಹಂಗೆಲ್ಲ. ಅದು ಕಲ್ತೆಲ್ಲ ಬರುತ್ತೆ ಅಂದಮೇಲೆ ಹೆಂಗೆ ಕೇಳಿದ್ರು ಮಾಡಲ್ಲ. ಬರ್ತದಲ್ಲ ಬಿಡಮ್ಮ ಅನ್ನೋ ಥರ ಏನೋ. ಅವನ್ನೇ ತೋರಿಸ್ಬೇಕಂತೆ ನೋಡಿ. ಇಲ್ಲಿ ಹಿಂಗೆ ನೋಡಿದರೆ ನನ್ನೇ ತೋರಿಸು ಅಂತ. ನೋಡಪ್ಪ ಅಲ್ಲಿ ಬಿಟ್ಬಿಡ್ತಾನೆ. 8 ಹಲ್ಲು ಅದಾವೆ, ಬಿಟ್ಬಿಡ್ತಾನಲ್ಲ ನನ್ನ ಮಗ. ಸರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ನಾನು ಪಾಪನ ರೆಡಿ ಮಾಡಿ ಅವನಿಗೆ ಸ್ವಲ್ಪ ಫೀಡಿಂಗ್ ಮಾಡಿ ಅನ್ನ ಮಾಡಿಟ್ಟು ನಾನಿವಾಗ ಸ್ವಲ್ಪ ಬೆಡ್ಶೀಟ್ ತೊಳೆದಾಕಿದ್ದೆ. ನಿನ್ನೆ ಒಂದು ಸ್ವಲ್ಪ ತೊಳೆದಾಕಿದ್ದೆ. ಇವತ್ತು ಒಂದು ಸ್ವಲ್ಪ ತೊಳೆದೀನಿ. ತುಂಬ ಇದ್ದಾವೆ. ಅವನ್ನ ಸ್ವಲ್ಪನೇ ಒಂದೊಂದು ದಿನ 2-3 ಹಿಂಗೆ ತೊಳೆದಾಕಬೇಕು. ಮಿಷಿನಲ್ಲಿ ಹಾಕೋದು, ಕೈಯಲ್ಲಿ ತೊಳಿಲಿಲ್ಲ. ಕೈಯಲ್ಲಿ 1-2 ತೊಳಿಬೇಕು. ಅದನ್ನು ಮೊನ್ನೆನೇ ತೊಳೆದಾಗಿತ್ತು. ದೊಡ್ಡದು ಅದು ಮಿಷಿನಿಗೂ ಹಾಕೋಕ್ಕಾಗಲ್ಲ, ಅಷ್ಟು ದೊಡ್ಡದು ಇದ್ದಾವೆ. ಅವನ್ನ ಕೈಯಲ್ಲೇ ತೊಳೆದಿದ್ದಾಯಿತು ಮೊನ್ನೆನೇ. ಇನ್ನೊಂದಿಷ್ಟು ಮಿಷಿನಿಗೆ ಹಾಕ್ತೀನಿ. ಇವತ್ತೊಂದು ಸ್ವಲ್ಪ ತೊಳೆವಿದ್ದು ಮಿಷಿನಿಗೆ ಹಾಕಿ ತೊಳ್ಕೊಬಂದಿದ್ದೀನಿ. ನಮ್ಮ ಪಾಪ ಅಲ್ಲ, ಅವ್ನು ಗಾಡಿ ಮೇಲೆ ಕೂತು ಆಟ ಆಡ್ತಾ ಇದ್ದಾನೆ. ಒಂದು ಸರಿ ಚೇರ್ ಮೇಲೆ ನಿಂತು ಬಿದ್ದು ಎದ್ದು ಎಲ್ಲ ಆಯಿತು ಸ್ನೇಹಿತರೆ. ಇವಾಗ ಹೋಗಿ ಅವ್ನು ಗಾಡಿ ಮೇಲೆ ಕೂತಿದ್ದಾನೆ ಸುಮ್ಮನೆ ಸೈಲೆಂಟಾಗಿ.
ಯಾಕೆಂದರೆ ಚೇರ್ ಮೇಲಿಂದ ಬಿದ್ದು ಕಡುಬು ತಗೊಂಡಾಯ್ತು ಇವತ್ತು. ಸ್ನೇಹಿತರೆ, ಏನಂದರೆ ಒಂದು ವಿಚಾರ ತುಂಬಾ ಬೇಜಾರಾಯಿತು. ಏನಂದರೆ ಕೆಲವೊಬ್ಬರು ಮಾತಾಡ್ತಾರೆ, ಕವಿತಾ ಬರೀ ಫೋನ್ ನೋಡ್ತಾಳೆ, ಇದು ಮಾಡ್ತಾಳೆ ಅಂತ, ಅಂದರೆ ಏನೇನೋ ಸಮಥಿಂಗ್. ಅಂದರೆ ನಾನೇನು ಅಷ್ಟೊಂದೇನು ತಲೆ ಕೆಡ್ಸ್ಕೊಳಲ್ಲ ಬೇರೆ ಮಾತಿಗೆಲ್ಲನ. ಆದರೂ ಇದೊಂದು ವಿಚಾರ ಬೇಜಾರಾಯಿತು. ನೀವು ನೋಡ್ಬೋದು, ನಾನು ಈ ವಿಡಿಯೋಗಾಗಿ ಕೆಲಸ ಮಾಡಲ್ಲ ಸ್ನೇಹಿತರೆ. ನಾನು ಈ ಮನೆ ಕೆಲಸಗಳು ನಾನು ಹೀಗೇ ನನಗೆ ನೀಟಿರ್ಬೇಕು ಮನೆ. ನಾನು ಆಗಿಂದಾಗೆ ಎಲ್ಲ ಕೆಲಸಗಳ್ನೂ ಮಾಡ್ಕೊತೀನಿ. ಒಂದು ಮಗು ಹಿಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನನ್ನ ಮನೆ ಎಲ್ಲ ಕೆಲಸ ಮಾಡ್ಕೊಂಡು ನಾನು ಇದನ್ನು ಮಾಡಲೇಬೇಕೇನೋ ಒಂದು ಕೆಲಸ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಯೂಟ್ಯೂಬ್ನ ಹಾಕ್ಕೊಂಡು ಅದ್ರ ನಡುವೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಈ ಕೆಲಸನ ಮಾಡ್ತಾ ಇರೋದು. ಅದು ಬಿಟ್ಟು ನನಗೆ ಕೆಲಸ ಇಲ್ಲದೆ ಏನೋ ಒಂಥರ ಕ್ರೇಝು, ಸುಮ್ಮನೆ ಕೆಲಸನೆಲ್ಲ ಬಿಟ್ಟು ಫೋನ್ ನೋಡ್ತಾ ಇರೋದು ಆ ಥರ ಎಲ್ಲ. ನನಗೆ ಫ್ರೀ ಸಿಕ್ಕಾಗ ನಾನು ಹೆಚ್ಚು ಫೋನ್ನ ನೋಡ್ತೀನಿ. ಯಾಕೆಂದರೆ ನನಗೆ ಯೂಟ್ಯೂಬ್ ಈಗಷ್ಟೇ ಶುರು ಮಾಡ್ಕೊಂಡಿರೋದ್ರಿಂದ ಏನೇನಾದ್ರು ಕಲಿಯೋದಿರುತ್ತೆ. ನಾನು ಏನಾದರೂ ಒಳ್ಳೆ ಕಂಟೆಂಟ್ ಕೊಡೋಕ್ಕೋ, ಬೇರೆ ಯಾರ್ದಾರು ವೀಡಿಯೋ ನೋಡೋದು ಇಂಥದ್ದನ್ನ ಮಾಡ್ತಾ ಇರ್ತೀನಿ. ಅದನ್ನ ತಪ್ಪಾಗಿ ಪೋರ್ಟ್ರೇ ಮಾಡಿ ಹೇಳ್ತಾರೆ ಕೆಲವೊಬ್ಬರು, ಏನೋ ಒಂಥರ ವ್ಯಂಗ್ಯವಾಗಿ. ಅದ್ಯಾಕೋ ಒಂಚೂರು ಬೇಜಾರಾಯ್ತು. ಆ ಕಾರಣಕ್ಕೆ ನಾನೊಂದು ಇಷ್ಟು ದಿನ ವೀಡಿಯೋನೇ ಮಾಡಿರಲಿಲ್ಲ. ನೀವು ನೋಡ್ಬೋದು, ನನ್ನ ವೀಡಿಯೋ ತುಂಬ ದಿನ ಆಯಿತು. ಆಮೇಲೆ ನಾನು ವೀಡಿಯೋ ಕೂಡ ಡೈಲಿ ವ್ಲಾಗ್ಸ್ ಮಾಡಿದ್ದಿಲ್ಲ, ಕೆಲವೊಂದು ವಿಚಾರಗಳಿಗೆ ಬೇಜಾರಾಗಿ. ಆಮೇಲೆ ಅನ್ನಿಸ್ತು, ಯಾರು ಹೆಂಗಿದ್ರು ಮಾತಾಡ್ತಾರೆ, ಉಪವಾಸ ಇದ್ದರೂ ಮಾತಾಡ್ತಾರೆ, ಉಂಡ್ರೂ ಮಾತಾಡ್ತಾರೆ, ಈ ಜನ ತಗೊಂಡು ಏನು ಮಾಡೋದು, ನಂಗೆ ಕೆಲಸನ ಮಾಡೋಣ ಅನಿಸ್ತು. ಮತ್ತೆ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ನಿಮಗೇನು ಅನಿಸುತ್ತೆ ಹೇಳಿ. ಇವಾಗ ನಾನು ಇಲ್ಲಿ ತೊಳೆದು, ಹಿಂದಿನ ದಿನ ತೊಳೆದಿದ್ದು ಬೆಡ್ಶೀಟೆಲ್ಲ ಒಣಗಿತ್ತಲ್ವ, ಅದನ್ನು ಮಡಚಿಡ್ತಾ ಇದ್ದೆ. ನೋಡಿದರೆ ನಮ್ಮ ಪಾಪ ಅಲ್ಲಿ ಈಗಷ್ಟೇ ಒಣಕ್ಕೆ ಬಂದಿದ್ದನ್ನ ಬೆಡ್ಶೀಟ್ ಎಲ್ಲ ಎಳೆದಾಕಿದ್ದ. ತೋರಿಸ್ತೀನಿ ನೋಡಿ ನಿಮಗೆ. ನಿಜ ನನ್ನ ಮಗ ಎಷ್ಟು ಕೀಟ್ಲೆ ಮಾಡ್ತಾನೆ ಅಂತೀರ, ಎಲ್ಲ ಮಕ್ಕಳು ಅಷ್ಟೇ. ಆದರೆ ನೋಡಿ ಇಲ್ಲಿ ಇಷ್ಟು ಕೀಟ್ಲೆ ಮಾಡೋ ಮಗನ ಹಿಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನಾನು ವೀಡಿಯೋ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಈಗಷ್ಟೇ ತೊಳೆದಾಕಿರೋದು, ಎಳೆದ ನೆಲ ಮೇಲೆ ಹಾಕಿ ಏನು ಕಿತಾಪತಿ ಮಾಡ್ತದ ನೋಡಿ. ಆ ಸೈಕಲ್ನ ಬೀಳಿಸ್ಕೊಂಡು ಆಟ ಆಡ್ತಾನೆ ಹೀಗೆ. ನೋಡಿದ್ರಲ್ವ ಸ್ನೇಹಿತರೆ, ನನ್ನ ಮಗನು ಎಷ್ಟೆಲ್ಲ ಕೀಟ್ಲೆ ಮಾಡ್ತಾನೆ. ನಾನು ಇಷ್ಟರ ನಡುವೆ ನನಗೆಲ್ಲ ಕೆಲಸನೂ ಮುಗಿಸ್ಕೊಂಡು ನಂಗೆ ಬಿಡುವಿದ್ದಾಗ ನಾನು ಫೋನ್ ನೋಡೋ ಅಂಥದ್ದಾಗಲಿ, ವೀಡಿಯೋ ಮಾಡೋದು, ವೀಡಿಯೋ ಎಡಿಟ್ ಮಾಡೋದು ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಸಣ್ಣ ಮನಸ್ಥಿತಿಯರು ಆ ಥರ ಮಾತಾಡ್ತಾರೆ. ನಾನೇನು ಹೆಚ್ಚು ತಲೆ ಕೆಡ್ಸ್ಕೊಳಲ್ಲ. ಆದರೂ ಒಂದು ಸರಿ ಅದು ಬೇಜಾರಾಗಿತ್ತು. ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡಿ ಈ ವಿಡಿಯೋದಲ್ಲಿ ಹೇಳಿದ್ದು. ಅದಾಗಿ ಅಲ್ಲೇ ಒಂದು 8-10 ದಿನದ ಮೇಲಾಯಿತು. ಹಾಗೆ ಇನ್ನು ನಾನು ಅಲ್ಲಿಂದ ಬಂದು ಇನ್ನು ಉಳಿದಿದ್ದು ಬೆಡ್ಶೀಟ್ನೆಲ್ಲ ಮಡಚಿಟ್ಟು ಇನ್ನು ಮುಂದೆ ಏನು ಇದೆ ಕೆಲಸ ಅಂತ ನೋಡಬೇಕು. ಆದಷ್ಟು ವೀಡಿಯೋದಲ್ಲಿ ಕ್ಯಾಮ್ರಾದ ಎದುರಿಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು. ಇನ್ನು ಇವಾಗ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ಮಂಚ ಇವಾಗ ಹೊಸದಾಗಿ ತಂದಿರೋದು. ನಮ್ಮ ಮನೆಯವ್ರು ಒಂದು ಕಡೆ ಬಾಡಿಗೆ ಹೋಗಿದ್ರು ಮನೆ ಶಿಫ್ಟಿಂಗಿಗೆ. ಅಲ್ಲಿ ಅವ್ರ ಮನೆಗೆ ಹೆಚ್ಚಾಯಿತು ಅಂದರೆ ಇಡೋಕ್ಕೆ ಜಾಗಿಲ್ಲ ಅಂತ ಹೇಳಿ ಕೊಟ್ರಂತೆ. ಅಂದರೆ ಹಾಗೆ ಎಲ್ಲ ಪೇ ಮಾಡಿ ತಂದಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ಇದಕ್ಕೆ ಒಂದು ಸ್ವಲ್ಪ. ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಅಷ್ಟು ದುಡ್ಡು ಕೊಟ್ಟು ತಂದಿರೋದು. ಇದೊಂದು ಮಂಚ ಸೇರ್ಪಡೆ ಆಗಿದೆ. ನಾನಿಲ್ಲಿ ಆವಾಗಲೇ ವೀಡಿಯೋದಲ್ಲಿ ತೋರಿಸ್ದೆ, ಬಟ್ ಅದು ನಾನು ಮಾತಿನ ಇದ್ರಾಗೆ ಅದು ವೀಡಿಯೋ ಮುಂದೆ ಹೋಗೇ ಬಿಡ್ತು. ನಾನು ಇನ್ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ಮುಂದೆ ಬರೋಂಥ ವೀಡಿಯೋಗಳಲ್ಲಿ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಏನಾದರೂ ಮಾತಾಡಿದ್ದು ತಪ್ಪಾಗಿದ್ದರೆ, ಅದರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ನನಗೆ ಅನ್ನಿಸ್ತು, ಯಾಕೋ ಬೇಜಾರಾಯಿತು, ಹಾಗಾಗಿ ಹೇಳಿದೆ ಅಷ್ಟೇ. ಸ್ನೇಹಿತರೆ ನೋಡಿದ್ರಲ್ಲ, ಬಟ್ಟೆನೂ ಬೆಡ್ಶೀಟ್ನೂ ಒಣಕ್ಕೆ ಬಂದಿದ್ದಾಯಿತು. ಇನ್ನೂ ಬಂದಿಲ್ಲ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ಬೋದು ನೆಂಟರು. ಯಾರು ಬರ್ತಿದ್ದಾರೆ ಅಂದರೆ, ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಮಾವನಿಗೆ ಹಾವು ಕಚ್ಚಿತ್ತು, ಹುಷಾರಿರಲಿಲ್ಲ ಅಂತ ಹೇಳಿ. ಅವ್ರಿಗೆ ಮಂಗಳೂರಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು. ಇವತ್ತು ಚೆಕಪ್ಪಿಗೆ ಹೋಗೋದಿತ್ತಂತೆ, ಮಂಗಳೂರಿಗೆ ಹೋಗಿ ಬರ್ತಾ ಇದ್ದಾರೆ. ನಮ್ಮ ಮಾವ ಮಗ, ಕಾರ್ ಡ್ರೈವರು ಮತ್ತು ನಮ್ಮ ಅಣ್ಣ, 4 ಜನ ಬರ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರೆ. ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಹಪ್ಪಳ ಒಂದು ಕರಿಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಇವಾಗಾದರೆ ಕರಿತೀನಿ. ಇನ್ನು ಪಾತ್ರೆ ತೊಳೆದಿದ್ದು ಪಾತ್ರೆ ಇತ್ತು, ಎತ್ತಿಡ್ತಾ ಇದ್ದೆ. ಇದು ಎತ್ತಿಟ್ಟು ಹಪ್ಪಳ ಕರೆದ್ರೆ ಆಯಿತು ಅಂತ ಹೇಳಿ
ಇನ್ನು ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಅಂದರೆ ತುಂಬ ಲೆಂತಿ ಆಗ್ಬಿಡುತ್ತೆ ಅನಿಸ್ತತೆ ನಾನು ತುಂಬ ವಿಡಿಯೋ ಮಾಡಿದರೆ. ಸಾಕು ಒಂದು 10-15 ನಿಮಿಷದ ಒಂದೊಂದು ವಿಡಿಯೋ ಸಾಕು ಅನಿಸ್ತತೆ. ಹಾಗಾಗಿ ಅದಲ್ಲದೆ ನನಗೆ ತುಂಬ ಜಾಸ್ತಿ ಟೈಮ್ ಇರೋ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇಲ್ಲಿ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ಮು. ಸಣ್ಣ ಸಣ್ಣ ವಿಡಿಯೋ ಆದರೆ ಆಗುತ್ತೆ, ತುಂಬ ದೊಡ್ಡ ವಿಡಿಯೋ ಆದರೆ ಅಪ್ಲೋಡ್ ಆಗೋದೇ ಇಲ್ಲ. ತುಂಬಾ ಟೈಮ್ ತಗೊಳುತ್ತೆ, ತುಂಬ ಡಾಟಾನೂ ತಗೊಳುತ್ತೆ. ಹಾಗಾಗಿ ಇಷ್ಟು ಇವತ್ತು ಹಾಕ್ತೀನಿ. ಇನ್ನು ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಮಗ ತರಲೆ ನೋಡ್ರಿ. ಇಲ್ಲಿ ಈರುಳ್ಳಿ ಎಲ್ಲ ತಂದು ಸುರಿದಿರೋದು ನೋಡಿ. ಒಂದಾ ಎರಡಾ ಒಂದು ನನಗೆ ಕೊಟ್ಲೆ ಕೊಡೋದು. ಇನ್ನೂ ಏನೋ ಮಾಡ್ತದಾನಿಲ್ಲಿ, ಎಲ್ಲಿ ಹೋಗ್ಕೊಂಡೇ ಕಾಣ್ತಾ ಇಲ್ಲ ನನಗೆ. ಏನೋ ಮಾಡ್ತಾ ಇದ್ದಾನೆ ಕಿತಾಪತಿನ, ಅವನ ಕಡೆ ನೋಡಬೇಕು. ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.